ಮನಸಾರೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕರಿಬೇವಿನ 10 ಹಲವು ಪ್ರಯೋಜನಗಳನ್ನು ನಾವಿವತ್ತು ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಕರಿಬೇವು ಸಾಮಾನ್ಯವಾಗಿ ಭಾರತೀಯ ಪಾಕ ಪದ್ಧತಿಯಲ್ಲಿ ವಿವಿಧ ಭಕ್ಷ್ಯಗಳಿಗೆ ಸುವಾಸನೆ ಮತ್ತು ಪರಿಮಳಗಳನ್ನು ಸೇರಿಸಲು ಕರಿಬೇವನ್ನು ಬಳಸಲಾಗುತ್ತೆ. ಈ ಎಲೆಗಳು ಸ್ಪಷ್ಟವಾಗಿ ಸಿಟ್ರಿಕ್ ಮತ್ತು ಸ್ವಲ್ಪ ಕಹಿ ರುಚಿಯನ್ನು ಹೊಂದಿರುತ್ತೆ. ದಕ್ಷಿಣ ಭಾರತದ ಅಡುಗೆಗಳಲ್ಲಿ ವಿಶೇಷವಾಗಿ ಮೇಲೊಗರಗಳು, ಚಟ್ನಿ, ಅಕ್ಕಿ ಭಕ್ಷ್ಯಗಳು ಮತ್ತು ಸೂಪ್ಗಳಲ್ಲಿ ಬಳಸಲಾಗುತ್ತೆ. ಅಡುಗೆ ಆರಂಭದಲ್ಲಿ ಅವುಗಳನ್ನು ಬಿಸಿ ಎಣ್ಣೆಗೆ ಸೇರಿಸಲಾಗುತ್ತೆ, ಅಂದರೆ ಒಗ್ಗರಣೆಗೆ ಹಾಕಿ ಖಾದ್ಯಗಳನ್ನು ತಯಾರಿಸಲಾಗುತ್ತೆ. ಅವುಗಳ ರುಚಿ ಮತ್ತು ಸುವಾಸನೆಯನ್ನು ಬಿಡುಗಡೆ ಮಾಡಿ ಭಕ್ಷ್ಯದ ರುಚಿಯನ್ನು ಹೆಚ್ಚಿಸುತ್ತೆ ಈ ಕರಿಬೇವು. ಇದರಲ್ಲಿ ವಿಟಮಿನ್ ಎ, ಬಿ ಮತ್ತು ಸಿ ನಂತಹ ಜೀವಸತ್ವಗಳು ಹೇರಳವಾಗಿದೆ. ಕ್ಯಾಲ್ಸಿಯಂ, ರಂಜಕ ಮತ್ತು ಖನಿಜಗಳು ಸಮೃದ್ಧವಾಗಿದೆ. ಈ ಎಲೆಗಳು ಜೀರ್ಣಕ್ರಿಯೆಗೆ ಸಹಾಯ ಮಾಡೋದಲ್ಲದೆ ಕೂದಲಿನ ಆರೋಗ್ಯವನ್ನು ಉತ್ತೇಜಿಸುತ್ತೆ ಮತ್ತು ಉರಿಯೂತ ಪರಿಣಾಮಗಳನ್ನು ಕೂಡ ಇದು ನಿವಾರಣೆ ಮಾಡುತ್ತೆ ಎಂದು ಔಷಧೀಯ ಗುಣಗಳಿಗೆ ಹೆಸರುವಾಸಿಯಾಗಿದೆ. ಅಷ್ಟೇ ಅಲ್ಲದೆ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತೆ, ಮಧುಮೇಹವನ್ನು ನಿರ್ವಹಿಸುತ್ತೆ, ಹೃದಯ ಸಂಬಂಧಿ ಕಾಯಿಲೆಗಳಿಗೂ ಕೂಡ ಇದು ಹೆಚ್ಚಾಗಿ ಉಪಯೋಗಕಾರಿಯಾಗಿದೆ. ಕೂದಲಿನ ಆರೋಗ್ಯವನ್ನು ಹೆಚ್ಚಿಸುತ್ತೆ, ತೂಕ ನಷ್ಟಕ್ಕೆ, ಕಣ್ಣಿನ ಆರೋಗ್ಯಕ್ಕೆ, ಉರಿ ಊತ ಗುಣಲಕ್ಷಣಗಳನ್ನು ನಿರ್ವಹಿಸುತ್ತೆ, ಯಕೃತ್ನ ಆರೋಗ್ಯವನ್ನು ಬೆಂಬಲಿಸುತ್ತೆ, ಚರ್ಮದ ಆರೋಗ್ಯವನ್ನು ಸುಧಾರಿಸುತ್ತೆ. ಹೀಗೆ ಹಲವಾರು ಪ್ರಯೋಜನಗಳನ್ನು ನಾವು ಕರಿಬೇವಿನಿಂದ ಪಡ್ಕೋಬಹುದು. ಕರಿಬೇವಿನ ರಸವನ್ನು ಸೇವಿಸೋದ್ರಿಂದ ಕಬ್ಬಿಣ ಮತ್ತು ಫೋಲಿಕ್ ಆಮ್ಲ ಹೇರಳವಾಗಿ ಇರೋದ್ರಿಂದ ದೇಹದಲ್ಲಿನ ರಕ್ತದ ಕೊರತೆಯನ್ನು ನೀಗಿಸಲು ಸಹಾಯ ಮಾಡುತ್ತೆ. ಕರಿಬೇವಿನ ರಸವನ್ನು ಸೇವಿಸುವುದರಿಂದ ಇಮ್ಯುನಿಟಿ ಬೂಸ್ಟ್ ಹೆಚ್ಚಾಗುತ್ತೆ. ಆಂಟಿ ಆಕ್ಸಿಡೆಂಟ್ಸ್ ಗುಣಲಕ್ಷಣಗಳಿದ್ದು ವ್ಯಕ್ತಿಯ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಕೂಡ ಕರಿಬೇವು ಸಹಾಯ ಮಾಡುತ್ತೆ. ಇನ್ನು ಕರಿಬೇವಿನ ಎಲೆಗಳ ಜ್ಯೂಸನ್ನು ನಿಯಮಿತವಾಗಿ ಕುಡಿಯೋದ್ರಿಂದ ದೇಹವನ್ನು ವೈರಸ್ಗಳು ಮತ್ತು ಸೋಂಕುಗಳಿಂದ ರಕ್ಷಿಸಲು ಸಹಾಯವಾಗುತ್ತದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತಷ್ಟು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.